ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ತ್ರಿವೇಣಿ ರಾವ್ ಅಂತೇಳಿ ಹೇಳಿದರೆ ಬಹುಶಃ ಯಾರಿಗೂ ಕೂಡ ಗೊತ್ತಾಗದೇ ಇರಬಹುದು. ಆದರೆ ಕಾನ್ಸ್ಟೇಬಲ್ ಸರೋಜಾ ಅಂತೇಳಿ ಹೇಳಿದ್ರೆ ಎಲ್ರಿಗೂ ಕೂಡ ತಟ್ ಅಂತೇಳಿ ಟಗರು ಸಿನಿಮಾ ನೆನಪಾಗುತ್ತೆ. ಇನ್ಫ್ಯಾಕ್ಟು ಟಗರು ಸಿನಿಮಾದ ಪ್ರತಿಯೊಂದು ಪಾತ್ರವೂ ಕೂಡ ಅಷ್ಟರ ಮಟ್ಟಿಗೆ ರಿಜಿಸ್ಟರ್ ಆಗಿದ್ದಂಥ ಪಾತ್ರಗಳೇ. ಅಲ್ಲಿ ಬರುವಂಥ ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ಒಂದೊಂದು ಈ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ, ಒಂದೊಂದು ಟ್ರೇಡ್ ಮಾರ್ಕನ್ನು ಸೆಟ್ ಮಾಡಿ ಹೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆ ಸಿನಿಮಾ. ಇದೇ ಸಿನಿಮಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ನಟಿಸಿದಂತಹ ಈ ತ್ರಿವೇಣಿ ರಾವ್ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿದ್ದರು ಅಂತ ಹೇಳಿದರೆ ಕಾನ್ಸ್ಟೇಬಲ್ ಸರೋಜಾ ಅಂತಲೇ ವಿಶ್ವವಿಖ್ಯಾತಿಯನ್ನು ಪಡೆದಿದ್ದರು. ಟ್ರೋಲ್ ಕೂಡ ಸಿಕ್ಕಾಬಟ್ಟೆ ಆಗಿದ್ದರು. ಯಾವ ಮಟ್ಟಿಗೆ ಪ್ರಚಾರವನ್ನು ಗಿಟ್ಟಿಸ್ಕೊಂಡಿದ್ರು ಅಂತ ಹೇಳಿದ್ರೆ ಈ ಸಿನಿಮಾ ಮುಗಿದ ಬಳಿಕ ಈ ತ್ರಿವೇಣಿ ರಾವ್ ಅವರಿಗೆ ಪುರ್ಸೋತೆ ಸಿಗಲ್ವೇನೋ ಅಂತ ಮಟ್ಟಿಗೆ ಇವರಿಗೆ ಆವಾಗ ಪ್ರಚಾರ ಸಿಕ್ಕಿತ್ತು. ಆದರೆ ದುರಾದೃಷ್ಟವಶಾತ್ ಅಂಥದ್ದೇನೂ ಆಗಲೇ ಇಲ್ಲ, ಅಂತಹ ಚಮತ್ಕಾರ ನಡೀಲೇ ಇಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ನಂತರ ಗಿಟ್ಟಿಸ್ಕೊಂಡ್ರೂ ಕೂಡ ಅಂತಹ ಟ್ರೇಡ್ ಮಾರ್ಕ್ ಸೆಟ್ ಮಾಡುವಂಥ ಮತ್ತೊಂದು ಸಿನಿಮಾ ಈಕೆಯ ಪಾಲಿಗೆ ಸಿಗಲೇ ಇಲ್ಲ. ಟಗರು ಸಿನಿಮಾದ ಕಾನ್ಸ್ಟೇಬಲ್ ಸರೋಜಾ ಪಾತ್ರಧಾರಿ ತ್ರಿವೇಣಿ ರಾವ್ ಇದ್ದಾರಲ್ಲ, ಅನಂತರ ತಮ್ಮ ಹೆಸರನ್ನು ಋಷಿಕಾ ರಾಜ್ ಅಂತಲೂ ಕೂಡ ಬದಲಾಯಿಸಿಕೊಂಡ್ರು. ತ್ರಿವೇಣಿ ರಾವಿಂದ ಋಷಿಕಾ ರಾಜ್ ಅಂತೇಳಿ ಬದಲಾಯಿಸ್ಕೊಂಡ್ರು. ಅದಾದ ಬಳಿಕ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ, ರಾಮ ಮಾರ್ತಾಂಡ ಇಂಥ ಸಿನಿಮಾಗಳಲ್ಲಿ ನಟಿಸಿದರೂ ಕೂಡ ಸುದ್ದಿ ಮಾತ್ರ ಆಗಲಿಲ್ಲ. ಬಟ್ ಈಗ ಭಾರಿ ಸುದ್ದಿಯಲ್ಲಿದ್ದಾರೆ. ಭಾರಿ ಸುದ್ದಿಯಲ್ಲಿರೋದು ಯಾಕೆ ಅಂತೇಳಿ ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ತದೆ. ಯಾಕಂತೇಳಿದ್ರೆ ಇವರ ಮದುವೆ ಆಗಿದೆ. ಮದುವೆ ಆಗಿರೋದೊಂದು ದೊಡ್ಡ ವಿಚಾರನ ಅಂತೇಳಿ ನೀವು ಕೇಳಿದ್ರೆ ಖಂಡಿತವಾಗ್ಲೂ ದೊಡ್ಡ ವಿಚಾರನೇ. ಕಾರಣ ಏನು ಅಂತೇಳಿದ್ರೆ ಈ ತ್ರಿವೇಣಿ ರಾವ್ ಆಲಿಯಾಸು ಋಷಿಕಾ ರಾಜ್ ಇದ್ದಾರಲ್ಲ, ಇವರು ಈಗ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಈ ಮದುವೆ ಯಾರನ್ನ ಆಗಿದ್ದಾರೆ ಅನ್ನೋದನ್ನು ಕೇಳಿ ಬಹುಶಃ ನೀವು ಕೂಡ ಹುಬ್ಬೇರಿಸ್ಕೊಂಡು ನೋಡುವಂತಹ ಪರಿಸ್ಥಿತಿ ಇಲ್ಲಿ ಬದಲಾಗಿ ಇವರು ಮದುವೆ ಆಗಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಒಬ್ಬರನ್ನು, ಹಾಲಿ ಸಂಸದರು ಮಾಜಿ ಮುಖ್ಯಮಂತ್ರಿಯೂ ಕೂಡ ಆಗಿರುವಂತಹ 54 ವರ್ಷದ ವ್ಯಕ್ತಿಯನ್ನು ಇಲ್ಲಿ ತ್ರಿವೇಣಿ ರಾವ್ ಮದುವೆ ಆಗಿದ್ದಾರೆ. ಆದರೆ ಎಲ್ಲಿಯ ಬೆಂಗಳೂರಿನ ತ್ರಿವೇಣಿ ರಾವ್, ಎಲ್ಲಿಯ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ BJPಯ ಸಂಸದ ಅಂತೇಳಿ ನೀವು ಕೇಳಿದ್ರೆ ನಮಗೂ ಕೂಡ ಹೀಗೆ ಅಚ್ಚರಿಯಾಗಿತ್ತು. ಆ ಅಚ್ಚರಿಯನ್ನು ಭೇದಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೂನ್ 19ರಂದು ನವದೆಹಲಿಯಲ್ಲಿ ಒಂದು ಅತ್ಯಂತ ಖಾಸಗಿಯಾಗಿ ಮದುವೆ ನಡೀತದೆ. ಈ ಮದುವೆ ಸಮಾರಂಭದಲ್ಲಿ ನಿಂತಿದ್ದಂತಹ ಈ ಹುಡುಗ ಮತ್ತು ಹುಡುಗಿಯನ್ನು ನೋಡಿದಾಗ ಯಾರಪ್ಪ ಇವರು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹುಬ್ಬೇರಿಸ್ಕೊಂಡು ನೋಡ್ತಾರೆ. ಜೊತೆಗೆ ಈ ಫೋಟೋವನ್ನು ನೋಡಿದಾಗ ಅಯ್ಯೋ ಇದು ನಮ್ಮ ಕಾನ್ಸ್ಟೇಬಲ್ ಸರೋಜಾ ಇದ್ದಂಗಿದ್ದಾರಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕುತೂಹಲದಿಂದ ಝೂಮ್ ಮಾಡಿ ನೋಡ್ತಾರೆ. ಈ ಮದುವೆ ಹುಡುಗಿಯ ಫೋಟೋವನ್ನು ನೋಡಿದಾಗ ಪಕ್ಕದಲ್ಲಿ ನಿಂತಿರುವಂಥ ವ್ಯಕ್ತಿಯನ್ನು ನೋಡಿದಾಗ ಅಯ್ಯೋ ಇದ್ಯಾರಪ್ಪ ಅಂಕಲ್ಲು ಈ ಹುಡುಗಿಯನ್ನು ಮದುವೆ ಆಗ್ತಿದ್ದಾರಲ್ಲ ಅಂಥೇಳಿ ನೋಡಿದಾಗ ಇವರನ್ನು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಅಂಥೇಳಿ ನೋಡಿದ್ರೆ ಇವರು ಬೇರೆ ಯಾರೂ ಅಲ್ಲ, ಇವರು ಇದೇ ತ್ರಿಪುರದ ಮಾಜಿ CM ಆಗಿದ್ದಂಥವರು, ಜೊತೆಗೆ BJPಯ ಹಾಲಿ ಸಂಸದರೂ ಕೂಡ ಅನ್ನುವಂಥ ವಿಚಾರ ನಂತರ ಗೊತ್ತಾಗ್ತದೆ. ಹೌದು, ನಿಮಗೆ ಅಚ್ಚರಿ ಆದರೂ ಕೂಡ ಇದೇ ಸತ್ಯ, ಇದೇ ವಾಸ್ತವ. ತ್ರಿಪುರಾದ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ BJPಯ ಸಂಸದ ಬಿಪ್ಲಬ್ ಕುಮಾರ್ ದೇಬ್ ಇವರ ವೈಯಕ್ತಿಕ ಜೀವನ ಈಗ ಒಂದು ರೀತಿಯಲ್ಲಿ ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ. ತಮ್ಮ ವೈಯಕ್ತಿಕ ಜೀವನದ ಹೊಸ ಅಧ್ಯಾಯವನ್ನು ಇಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ BJPಯ ಸಂಸದ ಬಿಪ್ಲಬ್ ಶುರು ಮಾಡಿದ್ದಾರೆ. ಈ ಬಿಪ್ಲಬ್ ಕುಮಾರ್ ದೇಬು 2ನೇ ಮದುವೆಯನ್ನು ಆಗಿದ್ದಾರೆ. ಜೂನ್ 19ರಂದು ದೆಹಲಿಯಲ್ಲಿ ಆಪ್ತರ ಸಮ್ಮುಖದಲ್ಲಿ ನಡೆದಂಥ ಖಾಸಗಿ ಕಾರ್ಯಕ್ರಮದಲ್ಲಿ ಕನ್ನಡದ ನಟಿ ನಮ್ಮ ಕಾನ್ಸ್ಟೇಬಲ್ ಸರೋಜಾ ಅವರನ್ನು ಮದುವೆಯಾಗಿದ್ದಾರೆ. ಈ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದದ್ದೇ ಆಗಿತ್ತು. ಭಾರೀ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿದೆ. ಇದೇ ಕಾರಣಕ್ಕೆ ಬಿಪ್ಲಬ್ ಕುಮಾರ್ ದೇಬ್ ಈಗ ಟ್ರೆಂಡನ್ನು ಸೃಷ್ಟಿ ಮಾಡಿದ್ದಾರೆ, ಟ್ರೆಂಡಿಂಗ್ನಲ್ಲಿದ್ದಾರೆ. ಈ ಬಿಪ್ಲಬ್ ಕುಮಾರು 2001 ನವೆಂಬರ್ 17ರಂದು ಆರ್ಯ ಸಮಾಜ ಮಂದಿರದಲ್ಲಿ ಹಿಂದೂ ಸಂಪ್ರದಾಯದಂತೆ ನೀತಿ ದೇಬ್ ಅನ್ನುವಂತಹ ಮಹಿಳೆಯನ್ನು ಮದುವೆಯಾಗಿದ್ದರು. ಈ ದಂಪತಿಗೆ ಒಬ್ಬ ಪುತ್ರ ಹಾಗೂ ಒಬ್ಬ ಪುತ್ರಿ ಕೂಡ ಇದ್ದಾರೆ. ಈ ನೀತಿ ದೇಬ್ ಇದ್ದಾರಲ್ಲ, ಇವರು ಕೂಡ ಕೋಟಿ ಕುಳ ಅನ್ನೋದು ಗೊತ್ತಾಗಿದೆ. ಬಟ್ ಈ ವೈವಾಹಿಕ ಜೀವನದಲ್ಲಿ ಮನಸ್ತಾಪ ಉಂಟಾದಂಥ ಬಳಿಕ 2022ರ ಸೆಪ್ಟೆಂಬರ್ನಿಂದ ಇಬ್ಬರು ಕೂಡ ಪ್ರತ್ಯೇಕವಾಗಿ ವಾಸ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ತ್ರಿವೇಣಿ ರಾವ್ ಅವರ ಜೊತೆಗೆ ಇಲ್ಲಿ ಈ ಬಿಪ್ಲಬ್ ಕುಮಾರ್ ಮದುವೆ ಆಗಿದ್ದಾರಲ್ಲ, ಇದು 2ನೇ ಮದುವೆ ಅನ್ನೋದು ಕ್ಲಿಯರ್. ಮೊದಲನೇ ಹೆಂಡತಿ ಯಾರು? ಈ ನೀತಿ ದೇಬ್ ಅನ್ನೋದು ಗೊತ್ತಾಗಿದೆ. ಈ ನೀತಿ ದೇಬ್ ಮತ್ತು ಈ ಬಿಪ್ಲಬ್ಗೆ ಒಬ್ಬ ಪುತ್ರ ಹಾಗೂ ಒಬ್ಬ ಪುತ್ರಿ ಕೂಡ ಇದ್ದಾರೆ.
ಇವರ ನಡುವೆ ಹೊಂದಾಣಿಕೆ ಬಾರದಂತಹ ಕಾರಣದಿಂದ ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಕಳೆದ 2025ರಲ್ಲಿ ವಿಚ್ಛೇದನವನ್ನು ಕೂಡ ಪಡೀತಾರೆ. ಇದಾದ ಬಳಿಕ ಈ ಸಂದರ್ಭದಲ್ಲಿ ನೀತಿ ದೇವ್ಗೆ 1 ಕೋಟಿ ರೂಪಾಯಿ ಎಷ್ಟೋ 1 ಕೋಟಿ ರೂಪಾಯಿ ಜೀವನಾಂಶವನ್ನು ಕೂಡ ಕೊಟ್ಟಿದ್ದರು ಇದೇ ಬಿಪ್ಲಬ್ ಕುಮಾರ್ ದೇವ್. ಆಯಿತಾ? ಇಷ್ಟರ ನಡುವೆ ಬಿಪ್ಲಬ್ ಕುಮಾರ್ ದೇವ್ಗೆ ಇಲ್ಲಿ ತ್ರಿವೇಣಿ ರಾವ್ ಅವರ ಕನೆಕ್ಷನ್ ಸೃಷ್ಟಿಯಾಗಿದೆ. ಅದು ಯಾವ ರೀತಿ ಆಯಿತು ಅನ್ನೋದೇ ಈಗಿರುವಂಥ ಮಿರಾಕಲ್. ಈ ವಿಚ್ಛೇದನ ಪಡೆದ ಬಳಿಕ ಬಿಪ್ಲಬ್ ಕುಮಾರ್ 2ನೇ ಮದುವೆಯನ್ನಾಗಿದ್ದಾರೆ. ಮೊನ್ನೆ ಜೂನ್ 19ರಂದು ನಟಿ ತ್ರಿವೇಣಿ ರಾವ್ ಈ ನಮ್ಮ ಕನ್ನಡದ ಕಾನ್ಸ್ಟೇಬಲ್ ಸರೋಜಾ ಅವರನ್ನು ಮದುವೆಯಾಗಿದ್ದಾರೆ. ಈ ತ್ರಿವೇಣಿ ಮತ್ತು ಬಿಪ್ಲಬ್ ಕುಮಾರ್ ಅವರ ಮದುವೆ ಸಮಾರಂಭ ತೀರ ಖಾಸಗಿಯಾಗಿ ನಡೀತು. ಕುಟುಂಬದ ಸದಸ್ಯರು ಮತ್ತು ಕೆಲವು ಆಪ್ತ ಸ್ನೇಹಿತರು ಮಾತ್ರ ಈ ಮದುವೆಗೆ ಬಂದಿದ್ದರು. ಇನ್ನು ಜೂನ್ 24ಕ್ಕೆ ಅದ್ಧೂರಿಯಾದಂಥ ಆರತಕ್ಷತೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಬೇಕು ಅನ್ನುವಂತಹ ಆಲೋಚನೆಯಲ್ಲೂ ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಅದರಂತೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆದರೆ ಜೂನ್ 24ರಂದು ಅಗರ್ತಲಾದ ಐಷಾರಾಮಿ ಹೋಟೆಲ್ನ ಪೋಲೋ ಟವರ್ಸ್ನಲ್ಲಿ ಭರ್ಜರಿ ಆರತಕ್ಷತೆ ಕಾರ್ಯಕ್ರಮ ಏನಿದೆ, ಇದಕ್ಕೆ ಯಾರೆಲ್ಲ ಹೋಗ್ತಾರೆ ಅನ್ನೋದು ಈಗಿರುವಂತಹ ಒಂದು ಕುತೂಹಲ. ಇನ್ನು ಜೂನ್ 24ರಂದು ನಡೆಯುವಂತಹ ಆರತಕ್ಷತೆಗೆ ತ್ರಿಪುರದ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಮಾನಿಕ್ ಶಾ, ಅಸ್ಸಾಂ ಮುಖ್ಯಮಂತ್ರಿಗಳಾದಂತಹ ಹಿಮಂತ ಬಿಸ್ವಾ ಸರ್ಮಾ, ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣು ದೇವ್ ವರ್ಮಾ, ತಿಪ್ರಮೋತ ಸಂಸ್ಥಾಪಕ ಪ್ರದ್ಯೋತ್ ಕಿಶೋರ್ ದೇವ್ ಬರ್ಮನ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು, ಹಿರಿಯ ಅಧಿಕಾರಿಗಳು, ಉದ್ಯಮಿಗಳು ಮತ್ತು ಇತರ ಗಣ್ಯರನ್ನು ಆಹ್ವಾನ ಕೊಡಲಾಗಿದೆ. ಆರತಕ್ಷತೆಗೂ ಮುನ್ನ ಬಿಪ್ಲಬ್ ಕುಮಾರ್ ಮತ್ತು ಪತ್ನಿ ತ್ರಿವೇಣಿ ರಾವ್ ತ್ರಿಪುರದ ಪ್ರಸಿದ್ಧ ತ್ರಿಪುರ ಸುಂದರಿ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಬಿಪ್ಲಬ್ ಕುಮಾರ್ 2ನೇ ಮದುವೆ ಆಗಿರುವಂಥ ಸುದ್ದಿ ಹೊರಬಿದ್ದ ಕೂಡಲೇ ಗೂಗಲ್ ಟ್ರೆಂಡ್ನಲ್ಲೂ ಕೂಡ ಟ್ರೆಂಡಿಂಗ್ ಸೃಷ್ಟಿಯಾಗಿದೆ. ಬಿಪ್ಲಬ್ ಕುಮಾರ್ ಮದುವೆ, ಮೊದಲ ಪತ್ನಿ, 2ನೇ ಪತ್ನಿಯ ಬಗ್ಗೆ ಹೆಚ್ಚು ಮಂದಿ ಗೂಗಲ್ ಸರ್ಚನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವರಿಬ್ಬರ ಕನೆಕ್ಷನ್ ಹೇಗಾಯಿತು ಅನ್ನೋವಂಥದ್ದು. ಯಾರ್ದು? ಈ ಬಿಪ್ಲಬ್ದು ಮತ್ತು ನಮ್ಮ ಕಾನ್ಸ್ಟೇಬಲ್ ಸರೋಜಾ ಅವರದ್ದು ಹೇಗೆ ಕನೆಕ್ಷನ್ ಆಯಿತು ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ಇನ್ನು ತ್ರಿವೇಣಿ ರಾವ್ ಅಂದ ತಕ್ಷಣ ನಮಗೆ ನೆನಪಾಗೋದೇ ಟಗರು ಸಿನಿಮಾ. ಟಗರು ಸಿನಿಮಾದ ಕಾನ್ಸ್ಟೇಬಲ್ ಸರೋಜಾ ಪಾತ್ರ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಕರುನಾಡಿನಲ್ಲಿ ಒಂದು ಟ್ರೆಂಡು ಕೂಡ ಸೃಷ್ಟಿಯಾಗಿತ್ತು. ಟಗರು ಬಂದ ನಂತರ ಇವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂದರೆ, ಟಗರುದಲ್ಲಿನ ಚಿಟ್ಟೆ ಅಂಕಲ್ ಪಾತ್ರವನ್ನು ದ್ವೇಷಿಸಿದವರು ಡಾಲಿ ಸುಮ್ಮನೆ ಇರ್ತಾನೆ, ಆದರೆ ಕಾನ್ಸ್ಟೇಬಲ್ ಸರೋಜಾಗೆ ಏನಾದರೂ ಹೇಳಿದರೆ ಡಾಲಿ ಲಾಂಗ್ ಹಿಡಿದು ಬರ್ತಾನೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ಟ್ರೋಲ್ ಮಾಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಂಥ ಪಾತ್ರ. ಆದರೆ ಏನು ಮಾಡ್ತೀರಾ, ಈ ಅವಕಾಶದ ನಂತರ ಅಂಥದ್ದು ಒಳ್ಳೆಯ ಅವಕಾಶಗಳೇನೂ ಕೂಡ ಸಿಗಲಿಲ್ಲ. ಈ ಒಂದು ನೇಮು ಫೇಮ್ನಿಂದ ಮುಂದೆ ಅವಕಾಶಗಳ ಹೆಬ್ಬಾಗಿಲು ತೆರೆಯುತ್ತೆ ಅಂತೇಳಿ ಅಂದ್ಕೊಂಡ್ರೂ ಕೂಡ ಅದಕ್ಕೆ ಸರಿಯಾದಂಥ ಅವಕಾಶಗಳು ಸಿಗಲಿಲ್ಲ. ಅದಾದ ಬಳಿಕ ನಟಿಸಿದಂಥ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಯಶಸ್ಸು ಸಿಗದೇ ಇರುವಂಥ ಕಾರಣಕ್ಕೆ ಹೆಸರನ್ನು ಬದಲಾಯಿಸಿಕೊಳ್ಳುವಂಥ ಈಕೆ ಋಷಿಕಾ ರಾಜ್ ಆಗಿ ಬದಲಾಗ್ತಾರೆ. ನಂತರ ಸ್ವಲ್ಪ ಹಿಂದಿಯ ಕಡೆಗೆ ವಾಲ್ತಾರೆ. ಹಿಂದಿಯಲ್ಲೂ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರುವಾಗ್ತಾರೆ. ಇದೇ ಗ್ಯಾಪ್ನಲ್ಲಿ ನೋಡಿ ಇವರಿಗೆ ಪರಿಚಯ ಆಗಿರುವಂಥದ್ದು ಈ ಮಾಜಿ ಮುಖ್ಯಮಂತ್ರಿ. ಯಾವಾಗ ಈ ತ್ರಿವೇಣಿ ಆಲಿಯಾಸು ಋಷಿಕಾ ರಾಜ್ ಸದ್ದಿಲ್ಲದೆ ಈಗ ಮದುವೆ ಆಗಿದ್ದಾರೆ ಅಂತೇಳಿ ಗೊತ್ತಾಗುತ್ತಲ್ಲ, ಆಗಲೇ ಇವರ ಕನೆಕ್ಷನ್ ಹೇಗಾಯಿತು ಅನ್ನುವಂಥದ್ದು ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಒಂದು ಕುತೂಹಲ ಅಂತಲೇ ಹೇಳ್ಬೋದು. ಸಹಜವಾಗಿ ತ್ರಿವೇಣಿ ರಾವ್ ಅವರ ಈ ಗುಪ್ತ ಸುದ್ದಿ ಹೊರಬಿದ್ದಂಥ ಬೆನ್ನಲ್ಲೇ ಹಲವರಲ್ಲಿ ಮನೆ ಮಾಡಿರುವಂಥ ಪ್ರಶ್ನೆ ಇದು. ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದಂಥ ತ್ರಿವೇಣಿ ರಾವ್ ಅವರು ಸಾಮಾಜಿಕ ಜಾಲತಾಣದಿಂದ ಕಣ್ಮರೆಯಾಗಿದ್ದಾರೆ. ಆದರೆ ಇವರ ಮದುವೆ ಫೋಟೋಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದಂತೂ ಸತ್ಯ. ಇನ್ನು ರಾಜಕೀಯದ ಮುಖ್ಯಮಂತ್ರಿ ಗದ್ದುಗೆ ಏರೋದ್ರ ಮೂಲಕ ಮೊದಲು ದೆಹಲಿಯಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥ ಬಿಪ್ಲಬ್ ದೇವ್ ದೇಹ ದಂಡಿಸುವಂಥ ಕಲೆಯನ್ನು ಎಲ್ರಿಗೂ ಕೂಡ ಹೇಳಿಕೊಡ್ತಾನೆ. ಬಿಜೆಪಿಯ ಸಂಸದರು ಮತ್ತು ಆಪ್ತ ಸಹಾಯಕರ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದಂಥ ಬಿಪ್ಲಬ್ ದೇವ್ ಅವರನ್ನು ತ್ರಿಪುರ ಬಿಜೆಪಿ 2014ರಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿತು. ತ್ರಿಪುರದಲ್ಲಿ ಹಲವು ವರ್ಷಗಳವರೆಗೆ ಇದ್ದಂಥ ಎಡಪಕ್ಷಗಳ ಭದ್ರಕೋಟೆಯನ್ನು ಛಿದ್ರ ಮಾಡಿ ನಂತರ ಇದೇ ಬಿಪ್ಲಬ್ ದೇವ್ 2018ರ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಚಾಕಚಕ್ಯತೆಯ ಮೂಲಕ ರಣತಂತ್ರದಿಂದ ಎಡಪಕ್ಷಗಳಿಗೆ ಮಣ್ಣನ್ನು ಮುಕ್ಕಿಸಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಆದರೆ 2022ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಅನಿವಾರ್ಯವಾಗಿ ಹೊರಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದಾದ ಬಳಿಕ ಜಿಮ್ ಟ್ರೈನರ್ ಆಗಿದ್ದಂಥ ಬಿಪ್ಲಬ್ ದೇವ್ ಅವರಿಗೆ ಜಿಮ್ನಲ್ಲಿ ಕಸರತ್ತು ಮಾಡಲು ಬರ್ತಿದ್ದಂತಹ ಸ್ಟೇಟ್ ಬ್ಯಾಂಕ್ನ ಅಧಿಕಾರಿಯಾಗಿದ್ದಂತಹ ನೀತಿ ದೇವ್ ಅವರ ಜೊತೆಗೆ ಮೊದಲ ಮದುವೆ ಆಗುವಂಥದ್ದು. ಹುಟ್ಟಿನಿಂದನೇ ಅಗರ್ಭ ಶ್ರೀಮಂತೆಯೂ ಕೂಡ ಹೌದು. ನೀತಿ ಮತ್ತು ಬಿಪ್ಲಬ್ ಅವರ ಸಂಸಾರ ಯಾವಾಗ
ಒಂದು ಹಳಿ ತಪ್ಪುವಂಥ ಸಂದರ್ಭ ನಿರ್ಮಾಣ ಆಗ್ತದೋ ಆಗಲೇ ಈ ತ್ರಿವೇಣಿಯ ಪರಿಚಯ ಆಗೋದು, ನಂತರ ಇವರು ಮದುವೆಯ ತೀರ್ಮಾನಕ್ಕೆ ಬರೋದು ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗಿರುವಂಥ ವಿಚಾರ. ನೋಡೋಣ ಈ ಬಗ್ಗೆ ಇನ್ನೇನು ಕ್ಲಾರಿಟಿಯನ್ನು ಇವರಿಬ್ಬರು ಕೂಡ ಕೊಡ್ತಾರೆ. ತ್ರಿವೇಣಿಯು ಕೂಡ ಸೋಷಿಯಲ್ ಮೀಡ್ಯಾದಿಂದ ಈಗ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಬಹುಶಃ ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ಬಂದು ಎಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡಬಹುದು, ಆಗ ಒಂದಷ್ಟು ಉತ್ತರಗಳು ಸಿಗಬಹುದು ಅನ್ನೋದು ಕೂಡ ಸತ್ಯ. ನಿಮ್ಮ ಹಾರೈಕೆ ಏನು ಈ ಜೋಡಿಗೆ, ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ತ್ರಿವೇಣಿಯ ಈ ಮದುವೆ ಬಗ್ಗೆ ನಿಮಗೇನು ಅನಿಸ್ತದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.